ಸೊ ಎಲ್ಲೋ ಒಂದು ಕಡೆ ಅಜ್ಜಿ ನಿಮ್ಮ ಒಂಥರ ಮಾರ್ಗದರ್ಶಕಿನ? ಅಜ್ಜಿ ಆ್ಯಂಡ್ ಅತ್ತೆ. ಅಜ್ಜಿ ಆ್ಯಂಡ್ ಅತ್ತೆ. ಅಜ್ಜಿ ಪಾಪ ಟಿಕೆಟ್ ತೆಗಿಸಿರು ಜೂನ್ದಾಗ. ಸಾರಿ, ಈ ವರ್ಷನಾ? ಈ ವರ್ಷ ಅಲ್ರಿ, ಲಾಸ್ಟ್ ಇಯರ್, ಹೋದ ವರ್ಷ. ಬಟ್ ನಂಗೇನದು ಇದಿಲ್ಲ ಅಂದ್ರೆ ಏಜ್ ರಿಲೇಟೆಡ್ ಇಶ್ಯೂಸ್ ಅವ್ರು ಫುಲ್ ವ್ಯಾಲಿಡಿಟಿ ಮುಗಿದಾದ್ಮೇಲೆ ಟಿಕೆಟ್ ತೆಗ್ಸ್ಯಾರಂತ. ಹಂಗೆ ಚೆನ್ನಾಗಿ ಜೀವನ ನೋಡಿದ್ರು ಒಂದು ತೃಪ್ತಿ ಇದೆ. ತೃಪ್ತಿ ಇದೆ. ಮಸ್ತ್ ನಂಗೆಲ್ಲ ಗೈಡೆನ್ಸು ಮಸ್ತ್ ಮೋಟಿವೇಟ್ ಮಾಡೋ ಹೇಳ ಸಾಕ್ರಿ ಅಷ್ಟೊಂದು. ಅಜ್ಜಿ ಹೇಳಿರೋ ಮೋಸ್ಟ್ ಇಂಪಾರ್ಟೆಂಟ್ ಪಾಠಗಳು ಇವತ್ತು ನೀವು ಒಂದು ಯಂಗ್ಸ್ಟರ್ ಕೊಡೋದಾದರೆ ಯಾವುದನ್ನು ಪಾಸ್ ಆನ್ ಮಾಡ್ತೀರಿ? ಇವೆರಡೇ ರೀ. ಒಂದು ನಿನ್ನ ದೇಹ, ಅಕ್ಸೆಪ್ಟೆನ್ಸ್ ಇಲ್ಲ ಅಂತ. ಅಕ್ಸೆಪ್ಟೆನ್ಸ್ ಅಂದ್ರೆ ದೇಹ ಅಷ್ಟೇ ಅಲ್ಲ, ಎನಿ ಸಿಚುವೇಶನ್, ಎನಿಥಿಂಗ್ ಇನ್ ಲೈಫ್. ಇನ್ ದಿ ಎಂಡ್ ನೀವೇ ಸಾಲ್ವ್ ಮಾಡ್ಕೋಬೇಕು ಅದನ್ನು. ಸೊ ಆಕ್ಸೆಪ್ಟ್ ಮಾಡ್ಕೋರಿ. ಪ್ಯಾನಿಕ್ ಆಗಬೇಡ್ರಿ, ಓವರ್ ಥಿಂಕ್ ಮಾಡಬೇಡ್ರಿ. ಅಂದರೆ ಓವರ್ ಥಿಂಕಿಂಗ್ ಈಸ್ ಅಬ್ಸಲ್ಯೂಟ್ಲಿ ಪ್ಲಸ್ ಪಾಯಿಂಟ್ ಅದು, ಬಟ್ ಅಷ್ಟು ಜಾಸ್ತಿನೂ ಬೇಡ. ಥಿಂಕ್ ಮಾಡಿರಿ, ಕಮ್ ವಿತ್ ಅ ಸೊಲ್ಯೂಷನ್ ಜನ್ ಮೂವ್ ಆನ್. ಸೊ ಐ ಥಿಂಕ್ ಇಲ್ಲಿ ಯು ಹ್ಯಾವ್ ಸ್ವಿಚ್ ದ ಗೇರ್ಸ್. ಅಂದರೆ ಬಿಫೋರ್ ದ ವರ್ಲ್ಡ್ ಸಾ ಯು ಆ್ಯಸ್ ಏನೋ ಪಬ್ಜಿ ಪ್ಯಾರಡಿ ಆಗಿರಲಿ, ನಾರ್ತ್ ಕರ್ನಾಟಕದ ಡೈಲೆಕ್ಟಲ್ಲಿ, ಅಥವಾ ಮಿಲಿಯನ್ ವ್ಯೂಸ್ ಆಗಿರಲಿ, ಅದು ಎಲ್ಲ ಬಹುಶಃ ನಿಮ್ಮಲ್ಲಿರುವಂತಹ ಒಂದು ಗುರುತಿನ ಒಂದು ಚಪ್ಪಾಳೆ, ಅದು ಜನ ಕೊಟ್ಟಿರೋದು ಪ್ರೋತ್ಸಾಹ. ಬಟ್ ಇದೆಲ್ಲ ಸೈಡಿಗಿಟ್ಟು, ಇಫ್ ಐ ಹ್ಯಾವ್ ಟು ಟಾಕ್ ಟು ಯು ಅಬೌಟ್ ನಿಮ್ಮ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್, ಡ್ಯೂ ಫಸ್ಟ್ಲಿ ಬಿಲೀವ್ ಇನ್ ಈ ಟರ್ನಿಂಗ್ ಪಾಯಿಂಟು, ಲೋಯೆಸ್ಟ್ ಪಾಯಿಂಟು, ಹೈಯೆಸ್ಟ್ ಪಾಯಿಂಟ್ ಅಂತ ಸಮಾಜ ಎಲ್ಲ ಈ ಪಾಯಿಂಟ್ಸ್ಗಳನ್ನು ಹಾಕಿ ಒಂದು ಟರ್ನ್ ಥರ ಕೂಡಿಸ್ಬಿಡ್ತಾರಲ್ಲ ಬೋರ್ಡ್ ಹಾಕಿ, ಅದನ್ನು ಒಪ್ತೀರಾ? ಹಾಂ, ಒಪ್ಕೋತೀನಿ ರೀ. ಯಾಕಂದ್ರೆ ಹೆಂಗಂದ್ರೆ ಒಂದೇನೋ ಎಲ್ಲರೂ ಯಾರೋ ಹೇಳಿದ್ದೋ ಎಲ್ಲೋ ಓದಿದ್ದೋ ಗೊತ್ತಿಲ್ಲ, ದ ಮ್ಯಾಜಿಕ್ ಈಸ್ ವೇಟಿಂಗ್ ಇನ್ ದ ವರ್ಕ್ ದ್ಯಾಟ್ ಯು ಆರ್ ಅವಾಯ್ಡಿಂಗ್ ಅಂತ. ವಾವ್, ದ ಮ್ಯಾಜಿಕ್ ಈಸ್ ವೇಟಿಂಗ್ ಇನ್ ದ ವರ್ಕ್ ದಟ್ ಯು ಆರ್ ಅವಾಯ್ಡಿಂಗ್. ಸೊ ಹಿಂಗೆ ಅದ ರೀ. ಯಾಕಂದ್ರೆ ರಿಸಲ್ಟ್ ಕೆಲಸ ಮಾಡಿದಾಗೆ ಬರ್ತಾವೆ. ಸೊ ನನಗದು ಮಾಡೋದಿತ್ತು. ಯಾಕಂದ್ರೆ ನನಗೆ ಹೆಂಗಂದ್ರೆ ಜಸ್ಟ್ ಲೈಕ್ ಎನಿ ಅದ ಕ್ರಿಯೇಟರ್ ಹೂ ಸ್ಟಾರ್ಟೆಡ್ ಮೇಕಿಂಗ್ ಕಾಂಟೆಂಟ್, ಅದೊಂದಿತ್ತು. ಯಾರು ನೋಡಿದ್ರೆ ಏನಂತಾರೆ, ಬೈತಾರೆ, ನಂಗಿಲ್ಲ. ನನಗಿತ್ತು, ನನಗಿದು ಎಸ್ಕೇಪ್ ಇತ್ತು ನನಗೆ. ನಾ ಇದಕ್ಕೆ ಪೈಲಾನು ನಾ ಇದು ಮೀಮ್ಸ್ ಮಾಡ್ತಿದ್ದೆ. ಸೊ ಅಲ್ಲೇ ಹ್ಯೂಮರ್ನ ಡಿಸ್ಕವರ್ ಮಾಡಿದ್ದೆ ನಾನು. ಲೈಕ್ ಓಕೆಪ್ಪ, ನಾ ಸ್ವಲ್ಪ ನಗಿಸ್ಬೋದು ಮಂದಿನ. ಈಗ ಕೆಳಗೆ ಎಲ್ಲ ಕಮೆಂಟ್ಸ್ ಬರೋದೆಲ್ಲ ಮೀಮ್ ಪೇಜ್ನಾಗ, ಚಲೋ ಮಾಡ್ತಾನೆ. ಸೊ ಅಲ್ಲೊಂದು 3 ವರ್ಷ ಮಾಡಿದೆ ರೀ. ಆಮೇಲೆ ನಮ್ಮ ಫ್ರೆಂಡ್ ಹೇಳಿದರು, ಎಷ್ಟಂತ ಮಾಡ್ತಿಲ್ಲ, ನಿಂದು ಒಂದು ಐಡೆಂಟಿಟಿ ಮಾಡ್ಕೊ, ನಿನಗೂ ಏನರಿ. ಸೊ ಉಡಾಳ ಪವ್ಯ ಅಲ್ಲಿ ಸ್ಟಾರ್ಟ್ ಆತ್ರಿ. ಅಲ್ಲಿ ಹೆಸರು ಯಾರು ಕಾಯಿನ್ ಮಾಡಿದ್ದು? ಹೆಸರು ಆ್ಯಕ್ಚುಲಿ ನಾನೇ ಮಾಡ್ಕೊಂಡಿದ್ದೀನಿ, ನನಗೆ ನಾಮಕರಣ. ಅದು ಒಂದು ಬಿಜಾರ್ ವೇದ ಬಂದದ್ರಿ. ಅದು ಅಂದ್ರೆ ಸುಮ್ಮನೆ ಈವ್ನಿಂಗ್ ಪಾರ್ಟಿ ಮಾಡ್ಲಿತ್ತಿದ್ವಿ ರೀ ನಮ್ಮೂರಾಗ, ಮುಧೋಳದಾಗ, ಸಾಫ್ಟ್ ಡ್ರಿಂಕ್ಸ್ ಕುಡಿ. ಅವಾಗ ನಂದು ಯೂಟ್ಯೂಬ್ ಹೆಸರು ಕ್ಯಾಪ್ಟನ್ ಪವನ್ ಅಂತಿತ್ತು ರೀ. ಯಾಕೆಂದರೆ ನೀವು ಮಾರ್ವೆಲ್ ಫ್ಯಾನಾ? ಇಲ್ಲ, ಹಂಗೇನಿಲ್ಲ ರೀ. ಕ್ಯಾಪ್ಟನ್ ಪವನ್. ಅವಾಗೇನೋ ಚಂದ ಕೇಳಿಸ್ತು ನನಗೆ, ಕ್ಯಾಪ್ಟನ್ ಪವನ್ ಚಲೋ ಅದಲ್ಲ ಹೆಸರು ಅಂತ ಇಟ್ಟೆ. ಆಮೇಲೆ ನನಗೆ ಏನು ಹೊಲಸು ಹೆಸರು ಇಟ್ಟೆ ನಾನು, ಕ್ಯಾಪ್ಟನ್ ಪವನ್, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ. ಆಮೇಲೆ ಕೂತೆ ಅವಾಗ ಇನ್ನೂ ಯೂಟ್ಯೂಬ್ದಾಗ ಸಣ್ಣ ವೀಡಿಯೋ ಮಾಡ್ತಿದ್ದೆ. ಅವಾಗ ಏನಿತ್ತು ಅಂದರೆ ವೈನ್ ಅಂತ ಒಂದು ಆ್ಯಪ್ ಇತ್ತು, VINE ಅಂತ. 7 ಸೆಕೆಂಡ್ 8 ಸೆಕೆಂಡ್ ಕಾಮಿಡಿ ಅಷ್ಟೇ ಮಾಡ್ಬೋದಿತ್ತು ಅದ್ರಾಗ. ಡ್ಯೂರೇಷನ್ನೇ ಅಷ್ಟಿತ್ತು ಆ್ಯಪ್ದಾಗ. ಸೊ ನಾವು ಕಾಮಿಡಿ ಮಾಡೋದಿತ್ತಂದ್ರೂ 8 ಸೆಕೆಂಡ್ಸ್ನಾಗೆ ಮಾಡಬೇಕಿತ್ತು. ಅದ್ರಾಗ ಅಂಥ ಕಾಮಿಡಿ ಮಾಡ್ತಿದ್ದೆ, 10 ಸೆಕೆಂಡದು ಕಾಮಿಡಿ. ಸೊ ಅವಾಗ ಏನೋ ಒಂದು ಸೆಗ್ಮೆಂಟ್ ಬಂತು ರೀ, ಪವ್ಯ ಮೀಟ್ಸ್ ಉಡಾಳ್ ಡಾಕ್ಟರ್ ಅಂತ. ಅದೊಂದು ಅದು ಒಂದು 10 ಸೆಕೆಂಡ್ ಜೋಕ್ ಅದು. ಆಮೇಲೆ ಈ ಮಜಾದಲ್ಲ ಹೆಸರಿದು, ಉಡಾಳ್ ಪವ್ಯನ ಇಟ್ಕೊಂಡ್ಬಿಡು. ಸೊ ಶಾಲ್ಯಾಗ ಸ್ಕೂಲ್ದಾಗ ಉಡಾಳ್ ಅಂತ ಕರಿತಿದ್ರು ನನ್ನ ಟೀಚರ್ಸ್ ಎಲ್ಲ. ಎಷ್ಟು ಉಡಾಳಿದಾನ್ರಿ ಇವ ಪವನ, ಬರೀ ಕಾಡ್ತಾನೆ ಹುಡುಗರಿಗೆ, ಬರೀ ಇದು ಮಾಡ್ತಾನೆ, ಮಸ್ಕಿರಿ ಮಾಡ್ತಿರ್ತಾನಂತ. ಅದೊಂದಿತ್ತು. ಎಲ್ಲ ಫ್ರೆಂಡ್ಸ್ ನಂಗೆ ಪವ್ಯ ಅಂತಲೇ ಕರೀತಾರೆ. ಅವೆರಡು ಜೋಡಿಸ್ಬಿಟ್ಟೆ. ಯು ಸ್ಪೋಕ್ ಅಬೌಟ್ ಕಾಮಿಡಿ ಅಲ್ಲ, ಐ ಥಿಂಕ್ 8 ಸೆಕೆಂಡ್ 9 ಸೆಕೆಂಡ್ಗೆ ಪಂಚಸ್ಗಳು ಲ್ಯಾಂಡ್ ಮಾಡಿಸಿ ಇಡೀ ಇದನ್ನು ಹೇಳೋದು, ಐ ಥಿಂಕ್ ಅದೆಲ್ಲೋ ಒಂದು ಕಡೆ ನಮ್ಮ ಕತ್ತಿನ ಇನ್ನೂ ಚೂಪ್ ಮಾಡುತ್ತೆ, ನಮ್ಮ ಸ್ಕಿಲ್ಲನ್ನು ಇನ್ನೂ ಜೋರು ಮಾಡುತ್ತೆ. ಪೀಪಲ್ ವಾಚಿಂಗ್ ಯು ರೈಟ್ ನಾವು, ಹೊಸದಾಗಿ ಕಾಮಿಡಿ ಎಲ್ಲ ಶುರು ಮಾಡೋರಿಗೆ 3 ಟಿಪ್ಸ್ ದಟ್ ಯು ವುಡ್ ಲೈಕ್ ಟು ಗಿವ್ ಕಮಿಡಿಯನ್ ಆಗಿ, ಇಫ್ ಯು ವಾಂಟ್ ಟು ಮೇಕ್ ಅ ಮಾರ್ಕ್, ಒಂದು ಗುರುತನ್ನು ಹಾಕಬೇಕಂದ್ರೆ ಒಂದು ಕಮಿಡಿಯನ್ ಆಗಿ? ಅಬ್ಸರ್ವೇಷನಲ್ ಸ್ಕಿಲ್ ಚಲೋ ಇರ್ಬೇಕು ರೀ. ಅಂದರೆ ನಾವು ಏನೇನು ನೋಡ್ತಿರ್ತೀವಿ, ಯಾಕಂದ್ರೆ ಈಗ ನಾವು ಕ್ಯಾರೆಕ್ಟರ್ಸ್ ಏನು ಪೋರ್ಟ್ರೇ ಮಾಡ್ತೀವಿ, ಅದು ನಾವೇ ಹುಟ್ಟಿರಂಗಿಲ್ಲ. ಸಬ್ ಕಾನ್ಷಿಯಸ್ ಮೈಂಡ್ದಾಗ ನಾವು ಹಂಗೆ ನೋಡಿರ್ತೀವಿ, ಯಾರು ಹಂಗೆ ಮಾಡೋದು, ಅಲ್ಲಿಂದ ಒಂದು ಟ್ರೇಡ್ ತೊಗೊಂಡಿರ್ತೀವಿ ನಾವು. ಸೊ ಅಬ್ಸರ್ವೇಷನ್ ಅದರಲ್ಲೂ ಏನು ನೋಡಬೇಕು?
ಏನೂ ಇಲ್ಲ ರೀ. ಲೈಕ್ ಅಬ್ಸರ್ವೇಷನ್ ಅಂದ್ರೆ ಎಲ್ಲನೂ ನೋಡ್ತಿರ್ಬೇಕು. ಅಂದ್ರೆ ಹಿಂಗೆ ನೋಡ್ಬೇಕಂದ್ರೆ ಹಿಂಗೆ ಅಲ್ಲ, ಜಸ್ಟ್ ಬಿ ದೇರ್, ಗೋ ಅಟೆಂಡ್ ಇವೆಂಟ್ಸ್, ಗೋ ಅಟೆಂಡ್ ಮ್ಯಾರೇಜಸ್, ಹಿಂಗೆ ಜಗ್ಗಿ ಕಾಂಟೆಂಟ್ ಸಿಗ್ತಾವೆ. ಸೊ ಹಾಗೆ ಮಂದಿ ನೋಡ್ತಿರ್ತೀನಿ. ಹಿಂಗೆ ಏನು ನೋಡ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಆಂಟಿ ಏನೋ ಮಾಡ್ತಿರ್ತಾಳೆ, ಏನೋ ಮಾತಾಡ್ತಿರ್ತಾಳೆ. ಸೊ ಹಂಗೆ ಅಬ್ಸರ್ವೇಷನಲ್ ಸ್ಕಿಲ್ ಚಲೋ ಇರ್ಬೇಕು ರೀ. ಪ್ಲಸ್ ಸ್ಟೋರಿ ಟೆಲ್ಲಿಂಗು ಚಲೋ ಇರ್ಬೇಕು ಆ್ಯಂಡ್ ಬರಿಬೇಕು ರೀ. ಅಂದರೆ ಸ್ಕ್ರಿಪ್ಟಿಂಗ್ ಮಾಡಬೇಕು. ಬೇಸಿಕ್ಸ್ ಆಫ್ ರೈಟಿಂಗ್ ಏನಿದೆ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಹೆಂಗೆ ಬರೀಬೇಕು, ಏನು ಬರೀಬೇಕು, ಸ್ಟಕ್ ಆಗ್ತಾರೆ. ಟಕ್ ಅಂದರೆ ಕಾಂಟೆಂಟ್ ಬ್ಲಾಕ್ ರೀ. ಅದೇ ಕೆಲವು ಸತಿ ಯಾವ ಡೈರೆಕ್ಷನಲ್ಲಿ ಅದಕ್ಕೊಂದು ಏನು ಸ್ಕೆಲಿಟನ್ ಅಂತಲೂ ಗೊತ್ತಿರಲ್ಲ. ಸೊ ಅದನ್ನು ಗೈಡ್ ಮಾಡೋದಾದರೆ ಬೇಸಿಕ್ಸ್ ಆಫ್ ರೈಟಿಂಗ್ ಅಂಥಪರಿ ಏನು ಇದು ಅಲ್ಲ ರೀ. ನೀವೇನು ನಾ ಏನು ಮಾಡ್ತೀನಿ ಅಂದ್ರೆ ಒಂದು ಟಾಪಿಕ್ ತೊಗೋತೀನಿ ರೀ. ಈಗ ಫಾರ್ ಸಪೋಸ್ ಏನೋ ಒಂದು ಟಾಪಿಕ್ ಬಂತು, ಒಂದು ಟಾಪಿಕ್ ಈಗ ಬರ್ಕೋತೀನಿ. ಒಂದು ಮೊಬೈಲ್ ಅನ್ಕೊಳ್ಳೋಣ, ಒಂದು ಮೊಬೈಲ್ ಎಕ್ಸಾಂಪಲ್. ಈಗ ನಿನ್ನೆ ಒಂದು ರೀಲ್ ಹಾಕಿದ್ರಿ, ನಾನು ಸೃಷ್ಟಿ ಒಂದು ರೀಲ್ ಹಾಕಿದ್ವಿ. ಅಕ್ಕಿನ ಹೆಸರು ಮೇಲೆ ಆಟ ಆಡ್ಬಿಟ್ಟಿವಿ. ಸೊ ಹಾಗೆ ಅದೇನಾ ಅದೇ ಅಡ್ಮಿಷನ್ಗೆ ಸುಮ್ಮ ಹಾಗೆ ಸೃಷ್ಟಿ SHRIST ಅಂತಲೂ ಬರೀತಾರಲ್ಲ, ಹ್ಞೂ SHRUST ಬರೀತಾರಲ್ಲ, ಹೌದಲ್ಲ ತಡಿ ರೀಲ್ ಮಾಡೋಣ ತಡಿ. ಸೊ ನಾ ಅಲ್ಲೇ ಹಂಗೆ ಒಂದು ಎಳೆ ತೊಗೊತೀರಾ. ಹಾಂ, ಅದನ್ನು ಹೆಂಗೆ ಎಳಿತೀರಾ ಬೋರ್ ಆಗ್ದಿರೋ ಹಾಗೆ? ಅದು ಎಡಿಟಿಂಗ್ದಾಗ ಇರ್ತದೆ ರೀ. ಅದು ಎಡಿಟ್ ಮಾಡ್ಬೋದು. ಬಟ್ ಇದು ರೈಟಿಂಗ್ ಅಂತ ಕೂತ್ರೆ ಏನೋ ಅಂತ ಸ್ಟಾರ್ಟಿಂಗ್ ಪ್ರಿಮೈಸ್, ಬಿಲ್ಡಪ್, ಮಿಡ್, ಒಮ್ಮೆ ಹೈ, ಲೋ, ಪಂಚ್ ಅಂತ ಇರ್ತದೆ. ಸೊ ಹಂಗೆ ಬರ್ಕೋತು ಚಲೋ ನಂಗೆ. ಅದು ನಿಮಗೆ ಬರಿಬೇಕಾದ್ರೂ ಫನ್ನಿ ಅನ್ನಿಸ್ಬೇಕು, ಎಡಿಟಿಂಗ್ ಮಾಡಬೇಕಾದ್ರೂ ಫನ್ನಿ ಅನ್ನಿಸ್ಬೇಕು. ಹಾಗೆ ಬರೆಯೋದು. ಸೊ ಯೂಶಲಿ ನಾ ಯಾವ ಕ್ರಿಯೇಟರ್ ಜೊತೆ ನಾ ಸ್ವಲ್ಪ ಭಾಳ ಕ್ಲೋಸ್ ಇದ್ದೀನಿ, ನಾವೆಲ್ಲ ಬರದೇ ಮಾಡ್ತೀವಿ ರೀ. ಫಸ್ಟ್ ಬರಿತೀವಿ, ಕೂತು ಡಿಸ್ಕಸ್ ಮಾಡಿ ಬರಿತೀವಿ. ಕೆಲವು ದಿನ ಕ್ರಿಯೇಟಿವ್ ಬ್ಲಾಕ್ ಆದಾಗ ಏನು ಮಾಡ್ತೀರಾ? ಏನೂ ಬರ್ತಾನೆ ಇರಲ್ಲ ಅವತ್ತು. ಟಚ್ ಹುಡ್ರಿ, ಇನ್ನು 10 ವರ್ಷದಾಗ ಒಮ್ಮೆ ಆಗಿಲ್ಲ ರೀ. ವಾವ್, ಒಮ್ಮೆ ಆಗಿಲ್ಲ. ಹೌ ಟು ಸ್ಟೇ ಕ್ರಿಯೇಟಿವ್ ಅಂದರೆ ನಿಮ್ದು ಏನಾದ್ರು ಇದೆಯಾ? ಫಾರ್ ಎಕ್ಸಾಂಪಲ್ ಒಂದು ವೈಪ್ ತೊಗೋಬೇಕು, ಫ್ರೆಂಡ್ಸ್ ಜೊತೆ ಸ್ವಲ್ಪ ಕುಳೆ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲ, ಲೇಟರ್ ಐ ಡಿಸ್ಕವರ್ಡ್ ದಟ್ ನಾ ಮೊದಲಿಂದನೂ ಫನ್ನಿನೇ ಇದ್ದೀನಿ. ನಮ್ಮ ದೋಸ್ತರು ಹೇಳಿದ್ರು ಹಂಗೆ, ಇಲ್ಲೊಲೆ ನೀ ಮೊದಲು ಫನ್ನಿನೇ ಇದ್ದಿ ಹಂಗೆ. ಪ್ಲಸ್ ನಂದು ಇದ್ರಾಗೆ ಬಂದದ ರೀ, ನಮ್ಮಪ್ಪ ಹೀಸ್ ಅ ಡ್ಯಾಮ್ ಫನಿ ಪರ್ಸನ್ ಇನ್ ರಿಯಲ್ ಲೈಫ್. ಹೌದಾ? ಹೀಸ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್. ಅವು ಏನು ಹಾಗೆ ನಾರ್ಮಲ್ಲೇ ಹೇಳಿ ನಕ್ಕ ಬಿಡ್ತಾರೆ ಮಂದಿ, ಅಷ್ಟು ಇದು ಇದಾರ, ಅಡ್ವೊಕೇಟ್ ಇದಾರೆ ಪಾಪ. ಹಾಗೆ ಅದು ಕೇಳಿನೇ ಎಲ್ಲ ಕೂತಿದೆ ಒಳಗಡೆ ಇತ್ತದು. ಹಾಂ, ಅದು ಮತ್ತು ನಮ್ಮ ಅತ್ತೆ ಸೋ ವಿಟಿ, ಸೋ ಸಾರ್ಕ್ಯಾಸ್ಟಿಕ್, ನಮ್ಮ ಅಜ್ಜಿ. ಸೊ ಇನ್ ಟರ್ಮ್ಸ್ ಆಫ್ ಹಂಗೆ ಅವ್ರದ್ದು ಹ್ಯೂಮರ್ ಸ್ಟೈಲ್ ಆಗಲಿ, ಸೊ ಹಂಗೆ ಬಂತು. ಮ್ಯೂಸಿಕ್ಕು ಅಪ್ಪ ನಿಂತನೂ ಬಂತು. ಸೊ ಹೀಗೆಲ್ಲ ಮೊದ್ಲಿಂತರ ಅದ ಅಂತ. ಇನ್ನೂ ಮಟ್ಟ ಏನಾಗಿಲ್ಲ ರೀ ಅಂಥದ್ದು ಕಾಂಟೆಂಟ್ ಬ್ಲಾಕ್. ಹಂಗೆ ಅಂಜಿಕೆನೂ ಇಲ್ಲ ಮುಂದೆ ಕಾಂಟೆಂಟ್ ಬ್ಲಾಕ್ ಆಗ್ತದೆ ಅಂತ ಗುರುತು. ಎಲ್ಲ ಪ್ರಿಪೇರ್ಡ್ ಇದ್ದೀವಿ ರೀ ನಾವು. ಪ್ರಿಪೇರ್ಡ್ ಅಂದರೆ ಒನ್ ಗುಡ್ ಕಾನ್ವರ್ಸೇಷನ್ ವಿತ್ ಫ್ರೆಂಡ್ಸ್ ವಿಲ್ ಕ್ಲಿಯರ್ ಎವ್ರಿಥಿಂಗ್. ಓಪನ್ ಅಪ್ ಆಗ್ಬೇಕು ಹಂಗೆ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಅಳ್ತಿದ್ದೆ ರೀ, ರೊಕ್ಕ ಉಳ್ಸೋಕ್ಕೆ ಆಗೋಲ್ತಿಲಿ ಪಜ್ಜ, ರೊಕ್ಕ ಸೇವ್ ಆಗೋಲ್ಲೇ, ಹೋಗ್ಲಿ ಬಿಡು ಈ ತಿಂಗಳು ಆಗಲಿಲ್ಲ, ಹೂಲಿ ಮುಂದಿನ ತಿಂಗಳು ಆಗ್ತದೆ ಮಾಡ್ತೀವಿ, ಇಷ್ಟ ಹೌದಲ್ಲ ಇಷ್ಟೇ. ನಾ ಯಾಕತ್ತೆ ಇದಕ್ಕೆ ಯಾಕತ್ತೆ ಸಾರಿ ಇಲ್ಲೇ ಪಜ್ಜೆ ಅಂತ ಕುಡ್ದು ಅನ್ಲೇ ಇಲ್ಲ. ಸೊ ಹಿಂಗೆ ರೀ ಒಂದು ಫ್ರೆಂಡ್ಸ್ ಜೊತೆ ಆರಾಮ್ಸೆ ಕೂತು ಅವ್ರು ಕಾಡ್ಬೇಕು ನಮಗೆ, ಅವ್ರು ನಮಗೆ ರೋಸ್ಟ್ ಮಾಡಿಬಿಡ್ಬೇಕು, ಅವಾಗ ಗುರುತಾಗ್ತದೆ. ಒಂಥರ ರೀಚಾರ್ಜ್ ಆದಂಗೆ ಗುರುತಾಗಂದ್ರೆ ನಿಮ್ಮನ್ನು ಮತ್ತೆ ಕಣ್ಕೋತೀವಿ. ಇದ್ರ ಮೇಲೆ ಮಾಡ್ಬೋದು ಅಂದ್ರೆ ಹೆಂಗಂದ್ರೆ ಈ ಸದ್ಯ ರೀಲ ಮಾಡ್ಬೇಕು ನಾನು, ಅಯ್ಯೋ ಇನ್ನೊಂದು ತಾಸನ್ನ ರೀಲ್ ಶೂಟ್ ಮಾಡ್ಬೇಕಂತ ಕೂತ್ರೆ ಬರಲ್ಲ, ಬೆಸ್ಟ್ ಔಟ್ಪುಟ್ ಬರೋಂಗಿಲ್ಲ. ಸೊ ಅದಕ್ಕೆ ನಾವೆಲ್ಲ ಬರೆದಿಡ್ತೀವಿ ರೀ ಟಾಪಿಕ್ಸ್ ಎಲ್ಲ ಬಂದಂಗೆ. ಸೊ ಈಗ ಒಂದು ಏನಾರ ಹೊಳಿತು ಮನೆಗೆ ಹೋಗ್ಬೇಕಾದ್ರೆ ಒಂದು ಬುಕ್ ಮಾಡಿರಿ, ಟಾಪಿಕ್ಸ್ ಅಂತ ಬರ್ತೀವಿ, ಇಂಡೆಕ್ಸ್ ನಂಬರ್ ಹಾಕಿ ಎಲ್ಲ ಟಾಪಿಕ್ಸ್ ಅಂತ ಬರ್ತೀವಿ. ಇದ್ರ ಮೇಲೆ ಒಂದು ಮಾಡ್ಬೇಕು ಹಂಗೆ ಸುಮ್ಕೊಂಡ್ರೆ. ಯಾವಾಗ ಎಂತ ಗೊತ್ತಿಲ್ಲ, ಇದ್ರ ಮೇಲೆ ಒಂದು ಮಾಡಬೇಕು. ಇವತ್ತು ಇದು ನೋಡಿದೆ, ಅಬ್ಸರ್ವ್ ಮಾಡಿದೆ, ಇದ್ರ ಮೇಲೆ ಏನಾರು ಮಾಡಬೇಕು. ಸೊ ಬರೆದಿಡೋದು ರೀ. ಸೊ ವೈಲ್ ನಾವು ಹಾಗೆ ಕೂತಿರ್ತೀವಲ್ಲ, ರೈಟಿಂಗ್ ಮಾಡ್ಬೇಕಂತಲೇ ಕೂತಿರ್ತೀವಿ, ಒಮ್ಮೊಮ್ಮೆ ಟಾಪಿಕ್ಸ್ ಹಿಂಗೆ ನೋಡ್ತಿರ್ತೀವಿ, ಅವು ಯಾವಾಗ ನಮಗೆ ಡೆವಲಪ್ ಆಗಿರ್ತದೆ. Wake up to fresh ideas. Repose. ಹೌ ಟು ಡೆವಲಪ್, ಬಿಕಾಸ್ ಈಗ ಉದಾಹರಣೆಗೆ ನಿಮ್ಮ ಈ ಜರ್ನಿನಲ್ಲಿ ನಿಮ್ಗೆ ಗೊತ್ತಿರತ್ತಾ, ಲೈಕ್ ಫಾರ್ ಎಕ್ಸಾಂಪಲ್ ಈ 5 ಟಾಪಿಕಲ್ಲಿ ರೀಲ್ ಮಾಡಿದ್ರೆ ಯಾವತ್ತೂ ಫಿಕ್ಸೇ ಅದು ಹಿಟ್ ಅಂತ. ಒಂದು ರಿಲೇಷನ್ಶಿಪ್ ಮೇಲೆ ರೀ, ಅವು ಫೇಸ್ಬುಕ್ದವರೇ ಕರೆದು ಹೇಳ್ತಾರೆ ನಮಗೆ, ಈ ಕ್ವಾರ್ಟರ್ದ ರಿಲೇಷನ್ಶಿಪ್ ಮೇಲೆ ಕಾಂಟೆಂಟ್ ಭಾಳ ಓಡ್ಯಾವ, ಸೊ ಯು ಗೈಸ್ ಆಲ್ಸೋ ಟ್ರೈ ಅಂತ. ಓಹೋ, ಅವ್ರ ಕಡೆ ಇರ್ತದೆ ಅದು. ಮತ್ತು ಫ್ಯಾಮಿಲಿ, ಅಮ್ಮ ಮಗ, ಅಪ್ಪ ಮಗ, ಇವೆಲ್ಲ ಓಡತಾವ್ರಿ ಯಾವಾಗಲೂ ಮಾಡಿದರು. ಮತ್ತು ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಕಾಲೇಜ್ ಬೆಸ್ಟ್ ಫ್ರೆಂಡ್ಸ್ ಮೇಲೆ ಇವು ಯಾವಾಗಲೂ ಓಡತಾವ್ರಿ. ಮತ್ತು
ಅದೇ ಟಾಪಿಕ್ಸ್ ಈಗ ಅದನ್ನು ಹೇಳ್ತಾರಲ್ಲ, ಇರೋದು 7 ಸ್ವರ, ಅದರಲ್ಲಿ ಇಷ್ಟೊಂದು ರಾಗಗಳು ಹುಡುಕ್ತಾರಲ್ಲ, ಹಾಗೆ ಕೆಲವು ಸತಿ ಟಾಪಿಕ್ಸ್ ಇರೋದು ಇದು, ಅದರಲ್ಲೇ ಹೊಸ ಹೊಸ ಎಳೆನ ಹೆಂಗೆ ಎಳಿತೀರ ಆಚೆಗೆ? ಒಂದು ಬುಕ್ ಅದ ರೀ, ಸ್ಟೀಲ್ ಲೈಕ್ ಆ್ಯನ್ ಆರ್ಟಿಸ್ಟ್ ಅಂತ ಬುಕ್ ಅದ. ಓ ಎಸ್. ಸ್ಟೀಲ್ ಲೈಕ್ ಆ್ಯನ್ ಆರ್ಟಿಸ್ಟ್ ಅಂತ ಒಂದು ಬುಕ್ ಅದ. ನಾ ಅದು ಹೆಂಗೆ ಬಿಲ್ಡಪ್ ಕೊಡ್ತೀನಿ ಮಂದಿಗೆ ಅಂದ್ರೆ ಫುಲ್ ಬುಕ್ ಓದಿನಂತ ನಾ, ಬಟ್ 4 ಪೇಜ್ ಓದಿನ ಅದನ್ನು ಇನ್ನೂ ಮಟ್ಟ. ಸೊ ಆ 4 ಪೇಜ್ ಓದಾದ್ಮೇಲೆ ನನಗೆ ಕ್ಲಾರಿಟಿನೇ ಸಿಕ್ಬಿಡ್ತೀರಿ, ಏನಿತ್ತ ಮುಂದೆ ಏನು ಮಾಡೋದು ಹೆಂಗೆ ಅಂತ. ಯಾಕಂದ್ರೆ ಒಮ್ಮೊಮ್ಮೆ ಕೂತಿರ್ತೀವಿ ರೀ, ಒಮ್ಮೊಮ್ಮೆ ಇದು ರೈಟಿಂಗ್ ಮಾಡ್ಬೇಕು ಸೀನ್ ಇದು ಬರೀತಿರ್ತೀವಲ್ಲ, ಇದು ಯಾಕೋ ಚಲೋ ಪಂಚ್ ಬರವಲ್ತು ಅಂತಂದ ಬಿಟ್ಬಿಟ್ಟಿರ್ತೀವಿ. ಅವ ಹೇಳ್ತಾನೆ ಡೋಂಟ್ ಸ್ಟ್ರೆಸ್ ಮಾಡೋಕ್ಕೆ ಹೋಗ್ಬೇಡ, ನಥಿಂಗ್ ಈಸ್ ಒರಿಜಿನಲ್ ಅಂತ. ನಾವು ನಥಿಂಗ್ ಈಸ್ ಒರಿಜಿನಲ್ ಅಲ್ಲೊಂದಂದ, ಹೌದಲ್ಲೋ ಅಂದೆ. ನಥಿಂಗ್ ಈಸ್ ಒರಿಜಿನಲ್ ಅಂದ್ರೆ ಇನ್ನೊಂದೇನಂತಾನ, ವಾಟ್ ಈಸ್ ಒರಿಜಿನಾಲಿಟಿ? ಅನ್ಡಿಟೆಕ್ಟೆಡ್ ಪ್ಲೇಜರಿಸಮ್ ಅಂತ. ನಾವು ವಾಟ್ ಈಸ್ ಒರಿಜಿನಾಲಿಟಿ ಅಂದರೆ ಅನ್ಡಿಟೆಕ್ಟೆಡ್ ಪ್ಲೇಜರಿಸಮ್. ಒಪ್ಪೋ ಅಂದರೆ ಓ ಕ್ರೇಜಿ ಇದು. ಪ್ಲೇಜರಿಸಮ್ ಅಂದರೆ ಕಾಪಿ ಹೊಡೋದು ಅಥವಾ ಯಾರ್ದೋ ಕದ್ದಿರೋದು, ಅದಿನ್ನೂ ನಿಮ್ಮ ಕಣ್ಣಿಗೆ ಬೀಳ್ದೇ ಇರೋ ಹಂಗಂದು ಕಾಪಿ ಮಾಡಂತ ಹೇಳಂಗಿಲ್ಲ ರೀ ಅವ. ಯಾವುದೂ ಹೊಸದಲ್ಲ, ಬಟ್ ಏನೋ ಒಂದು ಕೋರ್ ಐಡಿಯಾ ಇರ್ತದಲ್ಲ, ಎಲ್ಲ ಸೇಮ್ ರೀ. ಈಗ ಇಫ್ ನೀವು ಇನ್ಸ್ಟಾಗ್ರಾಮ್ ರಿಲೇಟೇಬಲ್ ಕಾಂಟೆಂಟ್ ಏನದ ಫುಲ್ ಸ್ಯಾಚುರೇಟ್ ಆಗಿಬಿಟ್ಟಿದ್ರಿ. ಎಷ್ಟು ರಿಲೇಟೇಬಲ್ ಹೇಳ್ಬೇಕು, 5 ವರ್ಷನಾಗ ಎಲ್ಲ ಕ್ರಿಯೇಟರ್ ಹೇಳ್ಬಿಟ್ಟಾರ. ಈಗ ಇನ್ನೊಂದು 5 ವರ್ಷ ಆದಮೇಲೆ ಇಫ್ ಯು ರಿಮೆಂಬರ್ 2016 ನೀವು ನೀರು ಕುಡಿತಿದ್ರು, ಅದು ರಿಲೇಟ್ ಆಗ್ತದೆ ನಿಮಗಂತ ಹಿಂಗೆಲ್ಲ ಮಾಡ್ತಾರೆ. ಸೊ ಅದೇನದ ಅಂದ್ರೆ ಸೇಮ್ ಟಾಪಿಕ್ಸ್ಗೆ ನೀವು ಅದನ್ನು ಬೇರೆ ವೇದ ಎಕ್ಸಿಕ್ಯೂಷನ್ ಮಾಡೋದು.